ಹಲೋ ಬ್ಯುಸಿ ಪೀಪಲ್, ಎಲ್ರಿಗೂ ನಮಸ್ತೆ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಇವತ್ತಿನ ಈ ವಿಡಿಯೋ ಏನಂತ ಅಂದರೆ ನಿಂಬೆಹಣ್ಣಿನ ದೀಪಾರಾಧನೆಯ ಮಹತ್ವದ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ಯಾವತ್ತಿನ ದಿನ ನಾವು ಯಾವ ದೇವರಿಗೆ ನಿಂಬೆಹಣ್ಣಿನ ದೀಪನ ಹಚ್ಚಬೇಕು, ಹಾಗೆ ದೀಪ ಹಚ್ಚೋವಂಥ ಟೈಮಲ್ಲಿ ನಾವು ಯಾವ್ಯಾವೆಲ್ಲ ಸಾಮಾನುಗಳನ್ನ ರೆಡಿ ಮಾಡಿ ತೊಗೊಂಡು ಹೋಗಬೇಕು, ಹಾಗೆ ನಾವು ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು, ಮತ್ತು ಒಂದು ಮಂಡಲ ಅಂದರೆ ಏನು, ನಾವು ಮೊದಲು ಸ್ಟಾರ್ಟ್ ಮಾಡುವಾಗ ಎಷ್ಟು ನಿಂಬೆಹಣ್ಣಿಂದ ಸ್ಟಾರ್ಟ್ ಮಾಡಬೇಕು, ಹೀಗೆ ನಿಂಬೆಹಣ್ಣಿನ ದೀಪಾರಾಧನೆ ಬಗ್ಗೆ ಬೇಕಾಗಿರೋವಂಥ ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ಹೋಗೋಣ. ಸೊ ನಾವು ದೀಪನ ಹಚ್ಚಬೇಕಾಗಿರೋವಂಥದ್ದು ಶಕ್ತಿ ದೇವತೆಗಳಿಗೆ, ಫಾರ್ ಎಕ್ಸಾಂಪಲ್ ದುರ್ಗಾಂಬೆ, ಕಾಳಿಕಾಂಬೆ, ಬನಶಂಕರಿ, ಚಾಮುಂಡೇಶ್ವರಿ, ಈ ರೀತಿ ಶಕ್ತಿ ದೇವಸ್ಥಾನಗಳಲ್ಲಿ ನಾವು ನಿಂಬೆಹಣ್ಣಿನ ದೀಪನ ಹಚ್ಚಬೇಕು. ಹಾಗೆ ಲಕ್ಷ್ಮೀ ದೇವತೆ ಮತ್ತು ಸರಸ್ವತಿ ದೇವತೆ, ಈ ಎರಡೂ ದೇವರುಗಳಿರುವಂಥ ದೇವಸ್ಥಾನದಲ್ಲಿ ನಾವು ನಿಂಬೆಹಣ್ಣಿನ ದೀಪನ ಹಚ್ಚಬಾರ್ದು. ಹಾಗೆ ಶುಕ್ರವಾರ ಇಲ್ಲ ಮಂಗಳವಾರ ರಾಹುಕಾಲದ ಸಮಯದಲ್ಲಿ ನಾವು ನಿಂಬೆಹಣ್ಣಿನ ದೀಪ ಹಚ್ಚಿದರೆ ಆದಷ್ಟು ನಮ್ಮದು ಬೇಡಿಕೆಗಳು ಏನಿರುತ್ತಲ್ವ ಅದು ತುಂಬಾ ಬೇಗ ಈಡೇರುತ್ತೆ. ಇದ್ರ ಜೊತೆಗೆ ನಮಗೆ ಶುಕ್ರವಾರ ಮಂಗಳವಾರ ಬಿಟ್ಟು ಬೇರೆ ದಿನವೂ ಹಚ್ಚಬೇಕು ಅಂತ ಅಂದರೆ ಹಚ್ಬೋದು, ಆದರೆ ತುಂಬಾ ಶ್ರೇಷ್ಠ ಆಗಿದ್ದ ದಿನಗಳು ಅಂದರೆ ಶುಕ್ರವಾರ ಮಂಗಳವಾರ, ಅದು ರಾಹುಕಾಲದ ಸಮಯದಲ್ಲಿ ಶಕ್ತಿ ದೇವತೆಯನ್ನು ದೇವಸ್ಥಾನಗಳಲ್ಲಿ ಹಚ್ಚುವಂಥದ್ದು. ಈ ದೇವಸ್ಥಾನದಲ್ಲಿ ನಾವು ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಈ ಎರಡು ಮಾಸದಲ್ಲಿ ನಾವು ತುಂಬಾ ಜನ ನಿಂಬೆಹಣ್ಣಿನ ದೀಪ ಹಚ್ಚೋದನ್ನು ನೋಡ್ತೀವಿ. ಹಾಗೆ ಇದೆರಡು ಮಾಸನೇ ಅಲ್ಲ, ನಮ್ಗೆ ಯಾವುದಾದ್ರೂ ಬೇಡಿಕೆಗಳಿದ್ದರೆ ಅದು ನಾವು ಯಾವ ಮಾಸದಲ್ಲೂ ಸಹ ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ನಮ್ಗೆ ಏನೇನು ಬೇಕಂತ ಅಂದರೆ ನಿಂಬೆಹಣ್ಣು ಬೇಕಾಗುತ್ತೆ, ಅದ್ರ ಜೊತೆಗೆ ಬತ್ತಿ, ಎಣ್ಣೆ, ನೀವು ಎಣ್ಣೆನಾದರೂ ಹಚ್ಬೋದು ಇಲ್ಲ ತುಪ್ಪದಲ್ಲಾದರೂ ಹಚ್ಬೋದು. ನೀವು ಎಣ್ಣೆ ಹಾಕ್ತಿದ್ದೀರಾ ಅಂದರೆ ಆದಷ್ಟು ಹರಳೆಣ್ಣೆ ಇಲ್ಲ ಅಂದರೆ ಎಳ್ಳೆಣ್ಣೆನ ತೊಗೊಳೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ಮ್ಯಾಚ್ ಬಾಕ್ಸ್ ಬೇಕಾಗುತ್ತೆ, ಊದುಬತ್ತಿ ಬೇಕಾಗುತ್ತೆ, ಹೂಗಳು, ನೀರು, ಚಾಕು, ಅರಿಶಿನ ಮತ್ತು ಕುಂಕುಮ, ಇದ್ರ ಜೊತೆಗೆ ಸ್ವಲ್ಪ ಕರ್ಪೂರ ಬೇಕಾಗುತ್ತೆ. ನಾವಿವಾಗ ನಿಂಬೆಹಣ್ಣಿನ ದೀಪನ ಸ್ಟಾರ್ಟ್ ಮಾಡೋ ಅಂಥ ಸಮಯದಲ್ಲಿ ಒಂದು ಮಂಡಲ ಅಂತ ಅರ್ಕೆ ಮಾಡಿಕೊಂಡ್ರೆ ನಮ್ಗೆ ಅದರಲ್ಲಿ 48 ವಾರಗಳು ಬರುತ್ತೆ. ನಾವು ಮಂಡಲ ಅಂತ ಅಂದರೆ ವಾರಗಳನ್ನ ಲೆಕ್ಕ ಹಾಕ್ತೀವಿ. ಅದರಲ್ಲಿ ಕಾಲು ಮಂಡಲ ಅಂದರೆ 12 ವಾರ ಬರುತ್ತೆ, ಹಾಗೆ ಅರ್ಧ ಮಂಡಲ ಅಂದರೆ 24 ವಾರ ಬರುತ್ತೆ. ಆದಷ್ಟು ಕಾಲು ಮಂಡಲ ಮಾಡಿ, ಇಲ್ಲ ಅಂತ ಅಂದರೆ ಒಂದು ಮಂಡಲ ಮಾಡಿ, ಅರ್ಧ ಮಂಡಲನ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆಯೇ ನಾವೀಗ ನಿಂಬೆಹಣ್ಣಿನ ದೀಪ ಹಚ್ಚುವಾಗ ಮೊದಲನೇ ವಾರ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ, ಈಗ ಒಂದು ಮಂಡಲ ಮಾಡ್ತಿದ್ದಾರೆ ಇಲ್ಲ 12 ವಾರ ಮಾಡ್ತಿದ್ದಾರೆ ಅಂತ ಅಂದರೆ ಮೊದಲನೇ ವಾರ ಒಂದು ನಿಂಬೆಹಣ್ಣಿಂದ ಸ್ಟಾರ್ಟ್ ಮಾಡ್ತಾರೆ. ಆದಷ್ಟು ಒಂದು ನಿಂಬೆಹಣ್ಣನ್ನು ಕಚ್ಚಬಾರ್ದು ಅಂತ ಅಂತಾರೆ. ಸೊ ನೀವು 2 ನಿಂಬೆಹಣ್ಣನ್ನು ಭಾಗ ಮಾಡಿ 4 ಹೋಳಾಗುತ್ತೆ. ನೀವು ಫಸ್ಟ್ನೇ ವಾರ ಆದ್ರೂ ಸಹ 2 ನಿಂಬೆಹಣ್ಣಿಂದ ಹಚ್ಚೋದಕ್ಕೆ ಟ್ರೈ ಮಾಡಿ. ಹಾಗೆ ಏನಂತ ಅಂದರೆ ನಾವು ದೀಪ ಹಚ್ಚೋವಂಥ ಸಮಯದಲ್ಲಿ ಆದಷ್ಟು ನಾವು ನಮ್ಮ ಮನೆಯಿಂದನೇ ಎಲ್ಲ ವಸ್ತುಗಳನ್ನ ತೊಗೊಂಡು ಹೋಗಬೇಕು. ಅಲ್ಲಿ ಯಾವುದನ್ನು ಕೇಳಿ, ಇವಾಗ ಏನಂದರೆ ನಾವು ಮ್ಯಾಚ್ ಬಾಕ್ಸ್ ಬಿಟ್ಟು ಬಂದಿದ್ದೀವಿ ಇಲ್ಲ ಅಂತ ಅಂದರೆ ನಿಂಬೆಹಣ್ಣು ಒಂದು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಕೇಳೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ಇವಾಗ ನಿಂಬೆಹಣ್ಣಿನ ದೀಪ ಹಚ್ಚೋವಂಥ ಸಮಯದಲ್ಲಿ ಕೆಲವು ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ತೊಗೊಂಡೋಗಿರೋ ನಿಂಬೆಹಣ್ಣನ್ನು ಮೊದಲು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ನಮಗೆ ತಂದು ಕೊಟ್ಟು ಆ ನಿಂಬೆಹಣ್ಣಿನ ದೀಪನ ನಾವು ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಕೆಲವು ದೇವಸ್ಥಾನದಲ್ಲಿ ನಿಂಬೆಹಣ್ಣನ್ನು ಅಲ್ಲಿ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿಸಲ್ಲ, ಹಾಗೆಯೇ ನಾವು ದೇವಸ್ಥಾನದಲ್ಲೇ ಕೂತು ಸ್ಟಾರ್ಟ್ ಮಾಡ್ಕೊಳ್ತೀವಿ ಹಚ್ಚೋದಕ್ಕೆ. ಸೊ ನೀವು ಹೋಗ್ತಿರೋ ಅಂಥ ದೇವಸ್ಥಾನದಲ್ಲಿ ಯಾವ ರೀತಿ ಅವರು ವ್ಯವಸ್ಥೆ ಮಾಡಿದ್ದಾರೆ ಆ ರೀತಿ ಮಾಡಿ. ಸೊ ನಿಂಬೆಹಣ್ಣಿನ ದೀಪ ಹಚ್ಚೋವಂಥ ಸಮಯದಲ್ಲಿ ಏನಂದರೆ ನೀವು ಕಂಚಿನ ಪ್ಲೇಟ್ ಆದರೂ ಆಗಿರ್ಬೋದು, ಸ್ಟೀಲ್ ಪ್ಲೇಟ್ ಆದರೂ ಆಗಿರ್ಬೋದು, ಯಾವುದಾದ್ರೂ ತೊಗೊಳ್ಳಿ, ಆದರೆ ಅದು ಆದಷ್ಟು ಎಂಜಲ ಆಗದೆ ಇರೋವಂಥ ಮನೆಯಲ್ಲಿ ನಾವು ದಿನನಿತ್ಯ ಊಟಕ್ಕೆ ಬಳಸೋವಂಥ ಪ್ಲೇಟ್ಗಳನ್ನ ತೊಗೊಳ್ಳೋ ಅಂಥದ್ದನ್ನು ಅವಾಯ್ಡ್ ಮಾಡಿ. ನಿಮಗೆ ಇದು ಯಾವುದೂ ಆಗಿಲ್ಲ ಅಂತ ಅಂದರೆ ನಮಗೆ ಯೂಸ್ ಆ್ಯಂಡ್ ಥ್ರೋ ಬರುತ್ತಲ್ವ ಅಡಿಕೆ ಪ್ಲೇಟ್ಗಳು, ಆ ಪ್ಲೇಟಲ್ಲಿ ಹಚ್ಚಿದ್ರೂ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇವಾಗ ನಿಂಬೆಹಣ್ಣು ನಾನಿವಾಗ ಇಲ್ಲಿ ಮಾಡ್ತಿರೋದು ನಂದು ಅರ್ಕೆ ಇದ್ದಿದ್ದು ಒಂದು ಮಂಡಲ ಅಂತ. ಸೊ ಇವತ್ತಿಗೆ ನಂದು ಒಂದು ಮಂಡಲ 48 ವಾರ ಮುಗಿದಿದೆ. ಹಾಗಾಗಿ ನಾನು 48 ನಿಂಬೆಹಣ್ಣನ್ನು ಹಚ್ತಿದ್ದೀನಿ. ಇನ್ನು ದೀಪಗಳನ್ನು ಹಚ್ಚೋಕ್ಕೂ ಮುಂಚೆ ನಿಂಬೆಹಣ್ಣನ್ನು ನೀಟಾಗಿ ತೊಳ್ಕೊಳ್ಳೋಣ. ಸೊ ನಿಂಬೆಹಣ್ಣನ್ನು ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಏನಂತ ಅಂದರೆ ಅದನ್ನು 2 ಹೋಳಾಗಿ ಕಟ್ ಮಾಡ್ಕೊಳ್ತಾ ಬನ್ನಿ. ನೀವು ನಿಂಬೆಹಣ್ಣನ್ನ ಕಟ್ ಮಾಡ್ಕೊಳ್ಳುವಾಗ ಇಲ್ಲ ತೊಳೆಯುವಾಗ ಇಲ್ಲ ಅದರಲ್ಲಿರೋ ರಸನ ತೆಗೆಯುವಾಗ ಯಾವಾಗಲೂ ಕೂಡ ನೀವು ನಿಂಬೆಹಣ್ಣನ್ನು ಕೆಳಗಡೆ ಇಡಬೇಡಿ, ನೆಲದಲ್ಲಿ ಇಡಬೇಡಿ. ಒಂದು ಎಕ್ಸ್ಟ್ರಾ ಪ್ಲೇಟ್ನ ತೊಗೊಂಡೋಗಿ, ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಮಡಿ ಬಟ್ಟೆನ ತೊಗೊಂಡೋಗಿ ಅದ್ರ ಮೇಲೆ ನೀವು ಕಟ್ ಮಾಡಿರೋ ನಿಂಬೆಹಣ್ಣನ್ನು ಇಟ್ಕೊಂಡು ಬನ್ನಿ. ಸೊ ಎಲ್ಲ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಬೌಲಲ್ಲಿ ನಿಂಬೆಹಣ್ಣಿನ ರಸನ ನೀಟಾಗಿ ತಕ್ಕೊಳ್ಳಿ.
ತಗೊಂಡು ಏನಂತ ಅಂದರೆ ಕೆಲವರು ಆ ನಿಂಬೆಹಣ್ಣಿನ ರಸನ ಮನೆಗೆ ತೊಗೊಂಡು ಬಂದು ಅದನ್ನು ನಮ್ಮ ಡೈಲಿ ಯೂಸ್ಗೂ ಸಹ ಯೂಸ್ ಮಾಡ್ತಾರೆ. ಆಗ ಮಾಡೋಕ್ಕೆ ಹೋಗಬೇಡಿ. ನೀವು ಅಲ್ಲೇ ಯಾವುದಾದ್ರೂ ಗಿಡಕ್ಕೆ ಇಲ್ಲ ಅಂತ ಅಂದರೆ ಆ ದೇವಸ್ಥಾನದಲ್ಲೇ ನಿಂಬೆಹಣ್ಣಿನ ರಸ ಹಾಕೋಕ್ಕೆ ಅಂತ ಒಂದು ಜಾಗ ಮಾಡಿರ್ತಾರೆ. ಆ ಜಾಗದಲ್ಲಿ ಹಾಕ್ಬಿಟ್ಟು ಬನ್ನಿ. ಸೊ ಪ್ರತಿಯೊಂದು ನಿಂಬೆಹಣ್ಣನ್ನು ನೀಟಾಗಿ ರಸ ತೆಗೀರಿ. ಮತ್ತೇನೆಂದರೆ ನಿಂಬೆಹಣ್ಣನ್ನು ತೊಗೊಳ್ಳೋ ಅಂಥ ಸಮಯದಲ್ಲಿ ಆದಷ್ಟು ಹಣ್ಣಾಗಿರೋ ಅಂಥ ನಿಂಬೆಹಣ್ಣನ್ನು ತೊಗೊಳ್ಳಿ. ಯಾಕಂದರೆ ನಾವು ಅದನ್ನು ರಸ ತೆಗೆದು ಅದನ್ನು ಬಟ್ಲು ಥರ ನಾವು ಮಾಡೋ ಅಂಥ ಸಮಯದಲ್ಲಿ ಅದು ಎಲ್ಲೂ ಮಧ್ಯದಲ್ಲಿ ಒಡೆದೋಗ್ಬಾರ್ದು. ಸೊ ಅದು ಒಡೆದೋದ್ರೆ ಒಂದು ಅಶುಭನೂ ಹೌದು. ಹಾಗೆಯೇ ನಾವು ಕೆಳಗೆ ನೀರು ಹಾಕಿ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ಆ ನೀರು ನಿಂಬೆಹಣ್ಣಿನ ಹೋಳೊಳಗಡೆ ಹೋಗಿ ದೀಪ ಬೇಗ ನಂದೋಗುತ್ತೆ. ಹಾಗಾಗಿ ಆದಷ್ಟು ಒಡೆದೇ ಇರೋವಂಥ ನಿಂಬೆಹಣ್ಣು, ಹಣ್ಣಾಗಿರೋವಂಥ ನಿಂಬೆಹಣ್ಣನ್ನು ತೊಗೊಳ್ಳಿ. ಸೊ ಪ್ರತಿಯೊಂದು ನಿಂಬೆಹಣ್ಣನ್ನು ರಸ ತೆಗ್ದಾದ್ಮೇಲೆ ಒಂದು ಪ್ಲೇಟಿಗೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅರಿಶಿನ ಮತ್ತು ಕುಂಕುಮ ಹಾಕಿ ಅದನ್ನು ಕೆಂಪು ಕಲರ್ ನೀರನ್ನ ಮಾಡಿಕೊಂಡು ಬಿಡಿ ಹೂವುಗಳು ನಿಮ್ಮ ಹತ್ರ ಎಷ್ಟು ಹೂವುಗಳಿರುತ್ತೆ ಅಷ್ಟು ಹೂವುಗಳನ್ನು ಹಾಕಿ. ಏನಂತ ಅಂದರೆ ಒಂದು ನಿಮಗೆ ನಾನು 48 ದೀಪ ಹಚ್ತಿರೋದ್ರಿಂದ ನಾನು ಅದನ್ನು ಹೂವುಗಳನ್ನ ಉಡಿ ಮಾಡಿ ಹಾಕ್ತಿದ್ದೀನಿ. ಇಲ್ಲ ನೀವು 2 ದೀಪ ಇಲ್ಲಾಂದರೆ 4 ದೀಪ ಈ ರೀತಿ ಹಚ್ತಿದ್ದೀರಾ ಅಂದರೆ ನೀವು ಸ್ವಲ್ಪ ದೊಡ್ಡ ಪ್ಲೇಟ್ ತೊಗೊಂಡು ಹಾಗೇ ಹೂವನ್ನ ಇಡ್ಬೋದು. ನಾನಿವಾಗ ಹೂವು ಇಟ್ಟಿದ್ರೆ ಅದು ದೀಪದ ಜೊತೆನೇ ಹತ್ತಿ ಉರಿಯುತ್ತೆ, ಹಾಗಾಗಿ ಹಾಗೆ ಇಡ್ತಿಲ್ಲ. ಸೊ ಇಟ್ಬಿಟ್ಟು ನೀಟಾಗಿ ನಿಧಾನವಾಗಿ ಈ ರೀತಿ ಬಟ್ಲ ರೀತಿ ಮಾಡ್ಕೊಳ್ಳಿ. ಪ್ರತಿಯೊಂದು ನಿಂಬೆಹಣ್ಣನ್ನು ಹಾಗೆ ಮಾಡಿಕೊಂಡು ನೀವು ಮೊದಲೇ ನೀವು ಬತ್ತಿನ ಎಣ್ಣೆಯಲ್ಲಿ ನೆನೆ ಹಾಕಿದರೆ ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ನಾನು ಮೊದಲೇ ಹೇಳ್ದಾಗೆ ನಿಮಗೆ ಶಕ್ತಿ ಇದ್ದರೆ ನೀವು ತುಪ್ಪದ ದೀಪ ಕೂಡ ಹಚ್ಬೋದು, ಇಲ್ಲಾಂದರೆ ಎಣ್ಣೆಲಿ ಕೂಡ ಹಾಕ್ಬೋದು. ಸೊ ಎಣ್ಣೆಯಲ್ಲಿ ಪ್ರತಿಯೊಂದು ನಿಂಬೆಹಣ್ಣಿನ ಹೋಳುಗಳಿಗೆ ನೀವು ಬತ್ತಿನ ಹಾಕ್ಕೊಂಡು ಬನ್ನಿ. ಹಾಗೆಯೇ ಪ್ರತಿ ನಿಂಬೆಹಣ್ಣಿನ ಹೋಳಿಗೆ ಅರಿಶಿನ ಮತ್ತು ಕುಂಕುಮನ ಹಚ್ಚಬೇಕು. ಸೊ ಪ್ರತಿ ನಿಂಬೆಹಣ್ಣಿನ ಹೋಳಿಗೆ ಅರಿಶಿನ ಕುಂಕುಮನ ಹಚ್ಕೊಂಡು ಬತ್ತಿನ ಹಾಕಿ ನಾವು ಬತ್ತಿ ಹಚ್ಚಾದ್ಮೇಲೆ ಈಗ 48 ದೀಪ ಅಂತ ಅಂದರೆ ನಾವು ಒಂದನ್ನು ಹಚ್ಚಿ ಇನ್ನೊಂದು ಹಚ್ಕೊಂಡು ಬರೋದ್ರೊಳಗೆ ಇನ್ನೊಂದು ಹಾರೋಗುತ್ತೆ. ಸೊ ಹಾಗಾಗಿ ನಾವು ಕರ್ಪೂರನ ಪುಡಿ ಮಾಡಿಕೊಂಡು ಅದ್ರ ತುದಿಗೆ ಸ್ವಲ್ಪ ಹಚ್ಕೊಂಡು ಬಂದರೆ ತುಂಬ ಬೇಗ ನಿಂಬೆಹಣ್ಣಿನ ದೀಪ ಹತ್ಕೊಳ್ಳುತ್ತೆ, ಹಾಗೆಯೇ ಬೇಗ ನಂದು ಹೋಗಲ್ಲ. ಅದೊಂದು ಟಿಪ್ಸ್ ನೀವು ಯೂಸ್ ಮಾಡ್ಬೋದು. ಸೊ ಪ್ರತಿಯೊಂದು ನಿಂಬೆಹಣ್ಣನ್ನು ಹೀಗೆ ಹಚ್ಕೊಂಡು ಬನ್ನಿ. ಹಾಗೆಯೇ ಈಗ ನೀವು ನಿಂಬೆಹಣ್ಣಿನ ದೀಪ ಹಚ್ಚೋವಂಥ ಸಮಯದಲ್ಲಿ ಆದಷ್ಟು ಅಕ್ಕಪಕ್ಕ ಯಾರ ಜೊತೆನೂ ಮಾತಾಡ್ದೇ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಲಕ್ಷ್ಮೀ ಸಹಸ್ರನಾಮ ಆಗಿರ್ಬೋದು, ಇದನ್ನು ಕೇಳಿಕೊಂಡು ದೀಪನ ಹಚ್ಚೋದಕ್ಕೆ ಟ್ರೈ ಮಾಡಿ. ಮತ್ತೇನಂತ ಅಂದರೆ ದೀಪನ ಕೆಲವ್ರು ಏನು ಮಾಡ್ತಾರೆ, ನೀರಿನ ಮೇಲೂ ಹಚ್ತಾರೆ, ಇನ್ನು ಕೆಲವರು ಅಕ್ಕಿಯಲ್ಲಿ ಸಹ ಹಚ್ತಾರೆ. ಆ ರೀತಿ ಅಕ್ಕಿಯಲ್ಲಿ ಹಚ್ಚೋರು ಏನಂದರೆ ಅಕ್ಕಿನ ಅಲ್ಲೇ ಬಿಟ್ಟು ಬರಬೇಕಾಗತ್ತೆ, ಅಕ್ಕಿನ ಮನೆಗೆ ತೊಗೊಂಡು ಬರಬಾರ್ದು. ಸೊ ದೀಪ ಎಲ್ಲ ಹಚ್ಚಿ ಆದಮೇಲೆ ದೇವ್ರ ಮುಂದೆ ನಾವು ಆರತಿ ಮಾಡುವಾಗ ನಾವು ಮಂಡಿ ಊರಿ ಆರತಿನ ಮಾಡಬೇಕಾಗತ್ತೆ. ಸೊ ದೀಪ ಎಲ್ಲ ನಾವು ಅಲ್ಲಿ ದೇವಸ್ಥಾನದಲ್ಲಾದರೆ ದೇವ್ರಿಗೆ ಆರತಿ ಆದಮೇಲೆ ಒಂದು ನಿರ್ದಿಷ್ಟ ಪ್ಲೇಸ್ ಅಂತ ಅವರು ಫಿಕ್ಸ್ ಮಾಡಿರ್ತಾರೆ. ಅಂಥ ಕ್ಲೀನಾಗಿರೋಂಥ ಪ್ಲೇಸಲ್ಲಿ ನಿಂಬೆಹಣ್ಣನ್ನು ಇಟ್ಟು ನೀಟಾಗಿ ನಿಂಬೆಹಣ್ಣಿನ ದೀಪ ಎಲ್ಲ ನಂದಿ ಹೋದ್ಮೇಲೆ ನಾವು ನಿಂಬೆಹಣ್ಣನ್ನು ನೀಟಾಗಿ ಒಂದು ಕಡೆ ಹಾಕಿ ಆದಷ್ಟು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಸೊ ಅದು ಹಾಕಾದ್ಮೇಲೆ ಆ ಪ್ಲೇಟ್ನ ತೊಳೆಯೋಕ್ಕೆ ಹೋಗಬೇಡಿ, ಮನೆಗೆ ಹಾಗೆ ತೊಗೊಂಡು ಬನ್ನಿ. ಮತ್ತೇನಂತ ಅಂದರೆ ನೀವೀಗ ನಿಂಬೆಹಣ್ಣಿನ ದೀಪನ 1 ಮಂಡಲ ಇಲ್ಲ 1/4 ಮಂಡಲ ಈ ರೀತಿ ಯಾವುದೋ ಒಂದು ಅರ್ಕೆಗೋಸ್ಕರ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಮೊದಲನೇ ವಾರ ನೀವು ಹಚ್ತೀರಲ್ವ, ಆವಾಗ ನಿಂಬೆಹಣ್ಣನ್ನೆಲ್ಲ ಮುಂದೆ ಇಟ್ಕೊಂಡು ಕೈಯಲ್ಲಿ ಹೂವು ಇಟ್ಕೊಂಡು ನೀವು ಯಾವುದಕ್ಕೋಸ್ಕರ ನೀವು ಪೂಜೆನ ಮಾಡ್ತಿದ್ದೀರಾ ಅಂತ ಒಂದು ಸಂಕಲ್ಪನ ಮಾಡಿ ಅದಾದಮೇಲೆ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಮುಟ್ಟಾಗಿರೋವಂಥ ಸಮಯದಲ್ಲಿ ಇಲ್ಲ ಸೂತ್ಕ ಇರೋವಂಥ ಸಮಯದಲ್ಲಿ ನಿಂಬೆಹಣ್ಣಿನ ದೀಪನ ಆ ವಾರ ಹಚ್ಚಕ್ಕೆ ಹೋಗಬೇಡಿ. ಸೊ ಅದು ನೆಕ್ಸ್ಟ್ ವಾರ ಮತ್ತೆ ಏನಿರುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಮತ್ತೇನಂದರೆ 1 ಮಂಡಲನ ಕಂಪ್ಲೀಟಾಗಿ ಒಂದೇ ಸಲ ನಾವು ಕಂಪ್ಲೀಟ್ ಮಾಡೋದಕ್ಕಾಗಲ್ಲ, ಅಷ್ಟು ದೊಡ್ಡ ಪ್ಲೇಟ್ ಎಲ್ಲ ಇಲ್ಲ ಅಂತ ಅಂದರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ 1 ಮಂಡಲನ 1/4 ಮಂಡಲವಾಗಿ ಡಿವೈಡ್ ಮಾಡಿಕೊಂಡು 4 ಸಲ ಹಚ್ತಾರೆ. ನೀವು ಹಾಗೂ ಕೂಡ ಮಾಡ್ಬೋದು, ಯಾಕಂದರೆ 48 ವಾರ ಅಂದರೆ ನಮಗೆ ಮೋರ್ ದ್ಯಾನ್ ಇಯರ್ ಹಿಡಿಯುತ್ತಲ್ವ. ಸೊ ಇವಾಗ 1 ವರ್ಷ 1.5 ವರ್ಷ ಎಲ್ಲ ಹಚ್ಚೋದಕ್ಕೆ ಕಂಟಿನ್ಯೂಸ್ ಆಗಿ ಆಗಲ್ಲ ಅಂದರೆ ನೀವು ಹಾಗೂ ಕೂಡ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.